ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಈ ಕತೆ ಮೊದಲ ನೋಟದಲ್ಲೇ ಶುರುವಾದ ಪ್ರೀತಿಯ ಪ್ರಯಾಣ. ಕಷ್ಟಗಳ ನಡುವೆಯೂ ನಿಜವಾದ ಪ್ರೀತಿ ಹೇಗೆ ಗೆಲ್ಲುತ್ತದೆ ಎಂಬುದನ್ನ ಈ ಕಥೆಯಲ್ಲಿ ನೀವು ನೋಡ್ತೀರಾ. ಒಂದು ಸುಂದರ ನಗರ. ಮಳೆ ಬಂದು ಮಳೆಯ ಸುವಾಸನೆ ಹರಡುತ್ತಿತ್ತು. ಅಲ್ಲಿ ಆದಿತ್ಯ ಎಂಬ ಹುಡುಗ ವಾಸಿಸುತ್ತಿದ್ದ. ಆದಿತ್ಯ ಶಾಂತ ಸ್ವಭಾವದವನು, ಕನಸುಗಳೊಂದಿಗೆ ಬದುಕುವ ಹುಡುಗ. ಒಂದು ದಿನ ಮಳೆಯಲ್ಲೇ ಕಾಲೇಜಿಗೆ ಹೋಗುತ್ತಿದ್ದಾಗ ಒಬ್ಬ ಹುಡುಗಿ ಇನ್ನೇನು ಜಾರಿ ಬೀಳುತ್ತಿದ್ದಳು. ಅಷ್ಟರಲ್ಲಿ ಆದಿತ್ಯ ಅವಳನ್ನು ಹಿಡಿದುಕೊಂಡನು. ಅವಳ ಹೆಸರು ನಂದನ. ಇಬ್ಬರ ಕಣ್ಣುಗಳು ಒಂದೇ ಕ್ಷಣದಲ್ಲಿ ಸೇರಿತು. ಅದು ಮೊದಲ ನೋಟ. ಆ ದಿನದಿಂದ ಕಾಲೇಜಿನಲ್ಲಿ ಸಣ್ಣ ಮಾತುಗಳು ಶುರುವಾದವು. ನಂದನ ನಗುತ್ತಾ ಥ್ಯಾಂಕ್ಸ್, ಆ ದಿನ ಸಹಾಯ ಮಾಡಿದ್ದಕ್ಕೆ. ಆದಿತ್ಯ ನಗುತ್ತಾ ಹೇಳಿದ, ಅದು ನನ್ನ ಲಕ್. ದಿನಗಳು ಕಳೆದಂತೆ ಅವರ ಸ್ನೇಹ ಪ್ರೀತಿಯಾಗಿ ಮಾರ್ಪಟ್ಟಿತು. ಒಟ್ಟಿಗೆ ಕ್ಯಾಂಟೀನ್ಗೆ ಹೋಗೋದು, ಒಟ್ಟಿಗೆ ಓದುವುದು, ಒಟ್ಟಿಗೆ ಮಳೆಯಲ್ಲಿ ನೆನೆಯುವುದು. ಒಂದು ದಿನ ಆದಿತ್ಯ ಹೇಳಿದ, ನಾನು ನಿನಗೆ ಏನೋ ಹೇಳಬೇಕು. ನೀನಂದ್ರೆ ನನಗೆ ಇಷ್ಟ. ನಂದನ ನಗುತ್ತಾ ಹೇಳುತ್ತಾಳೆ, ನನಗೂ ನನ್ನ ಮನಸ್ಸಿನಲ್ಲಿ ಅದೇ ಭಾವನೆ. ಅವರ ಜೀವನದಲ್ಲಿ ಸಂತೋಷ ತುಂಬಿತ್ತು. ಇಬ್ಬರು ಪ್ರೀತಿಯನ್ನು ಒಪ್ಪಿಕೊಂಡರು. ಸಣ್ಣ ಸರ್ಪ್ರೈಸ್, ಲಾಂಗ್ ಕಾಲ್ಸ್, ಫ್ಯೂಚರ್ ಡ್ರೀಮ್ಸ್, ರೊಮ್ಯಾಂಟಿಕ್ ಮೆಸೇಜಸ್ ಎಲ್ಲ ಇತ್ತು. ಒಂದು ದಿನ ನಂದನ ಕೇಳಿದ್ಲು, ನಾವು ಯಾವತ್ತೂ ಹೀಗೆ ಇರ್ತೀವಾ? ಆದಿತ್ಯ ಹೇಳಿದ, ನಾನು ಯಾವತ್ತೂ ನಿನ್ನ ಜೊತೆ ಇರ್ತೇನೆ. ನಾನು ಇದ್ದರೆ ನೀನು ಯಾವತ್ತೂ ಒಬ್ಬಳಾಗುವುದಿಲ್ಲ. ಒಂದು ದಿನ ನಂದನಾಳ ಮನೆಗೆ ಈ ವಿಷಯ ಗೊತ್ತಾಯಿತು. ಅವರ ಪೇರೆಂಟ್ಸ್ ಅಪೋಸ್ ಮಾಡಿದರು. ಈ ರಿಲೇಶನ್ಶಿಪ್ ಬೇಡ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ನಂದನ ಅತ್ತಳು, ನಾನೇನು ಮಾಡಲಿ? ಆದಿತ್ಯ ಹೇಳಿದ, ನಿನ್ನ ಸಂತೋಷ ಮುಖ್ಯ ಎಂದು ಇಬ್ಬರು ದೂರವಾದರು. ದಿನಗಳು ಕಳೆದವು. ಆದಿತ್ಯ ಒಂಟಿಯಾದ, ನಂದನ ಮೌನಿಯಾದಳು. ಆದರೂ ಅವರ ಹೃದಯದಲ್ಲಿ ಪ್ರೀತಿ ಕಡಿಮೆಯಾಗಲಿಲ್ಲ. ಕೆಲವು ತಿಂಗಳುಗಳ ನಂತರ ಒಂದು ಫಂಕ್ಷನ್ನಲ್ಲಿ ಇಬ್ಬರು ಮತ್ತೆ ಭೇಟಿಯಾದರು. ಕಣ್ಣುಗಳಲ್ಲಿ ಅದೇ ಪ್ರೀತಿ. ಆದಿತ್ಯ ಹೇಳಿದನು, ಈ ಬಾರಿ ನಾನು ನಿನ್ನನ್ನು ಬಿಡೋದಿಲ್ಲ, ನೀನು ನನಗೆ ಬೇಕು. ನಂದನ ಕೂಡ ಧೈರ್ಯವಾಗಿ ಹೇಳಿದಳು, ನಾನು ನಿನ್ನ ಜೊತೆ ಬರ್ತೀನಿ. ಆದರೆ ಮನೆಯವರ ಒಪ್ಪಿಗೆ ಮುಖ್ಯ ಅಲ್ವಾ? ಇಬ್ಬರು ತಮ್ಮ ಪೇರೆಂಟ್ಸ್ಗೆ ಪ್ರೂವ್ ಮಾಡಿದರು ಅವರ ಪ್ರೀತಿ ನಿಜ ಅಂತ. ಕೊನೆಗೆ ಎಲ್ಲರೂ ಒಪ್ಪಿಕೊಂಡರು. ಅವರ ಮದುವೆಯೂ ಆಯಿತು. ಮಳೆಯಲ್ಲೇ ಇಬ್ಬರು ಕೈ ಹಿಡಿದು ನಿಂತಿದ್ದರು. ನಂದನ ಹೇಳಿದಳು, ನಮ್ಮ ಪ್ರೀತಿ ಯಾವತ್ತೂ ಹೀಗೆ ಇರಲಿ. ಅದಕ್ಕೆ ಆದಿತ್ಯ ಹೇಳಿದ, ಇದು ಕೇವಲ ಪ್ರಾರಂಭ. ನಿನ್ನನ್ನು ನನ್ನ ಉಸಿರಿರುವವರೆಗೂ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಈ ಪ್ರೇಮಿಗಳ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.